ನನಗೆ 15 ಮಿನಿಟ್ಸ್ ಅಲ್ಲಿ ರೆಸ್ಟ್ ಆಯಿತು, ಇಲ್ಲಾಂದರೆ 4 ಅವರ್ಸಲ್ಲಿ ಇಲ್ಲಿ ರೀಚ್ ಆಗ್ತೀವಿ. ಪೊಲೀಸ್ ಅವರಿಗೆ ಇನ್ಫಾರ್ಮೇಷನ್ ಮಾಡಿದ್ದೀವಿ. ಆಲ್ರೆಡಿ ನಮಗೆ ಬೆಂಗಳೂರುವರೆಗೆ 0 ಟ್ರಾಫಿಕ್ ಕೊಡಬೇಕಲ್ಲ. ಆಲ್ರೆಡಿ ನೆಲಮಂಗಲ ಪೊಲೀಸ್ ಸ್ಟೇಷನ್ಗೆ ನಾವು ಇನ್ಫಾರ್ಮೇಷನ್ ಮಾಡಿದ್ರೆ ಅಲ್ಲಿಂದ ಅವರು 0 ಟ್ರಾಫಿಕ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಯಶವಂತಪುರ ಅವರಿಗೆ ಕೊಟ್ಟರು, ಆಮೇಲೆ ಕೊಟ್ಟಿಲ್ಲ. ಆಲ್ರೆಡಿ ಒಂದು 10 ಮಿನಿಟ್ಸ್ ಆಕ್ಸಿಜನ್ ಚೇಂಜ್ ಮಾಡೋಕ್ಕೆ ನಿಲ್ಲಿಸಿದ್ದಾರೆ. ಈಗ ಏನು ಮಂಗಳೂರು ಟು ಬೆಂಗಳೂರು ಒಂದು ಮಗುವನ್ನು ಒಂದು ಹೃದಯದ ಸಂಬಂಧಿ ಕಾಯಿಲೆ ಇತ್ತು ಅಂತ ಜಯದೇವರಿಗೆ. ಸೊ ಆ ಒಂದು ಆಂಬ್ಯುಲೆನ್ಸ್ ನ ಒಂದು ನಿರಂತರವಾಗಿ ಆಂಬ್ಯುಲೆನ್ಸ್ ನ ಓಡಿಸಿದಂತಹ ಡ್ರೈವರ್ ನಮ್ಮ ಜೊತೆ ಇದ್ದಾರೆ. ಈಗ ಅವರ ಒಂದು ಈ ಕಾರ್ಯಕ್ಕೆ ಎಲ್ಲರೂ ಕೂಡ ಒಂದು ಮೆಚ್ಚುಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ. ಸೊ ಅವರಿಗೆ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಸರ್ ಸರ್ ಇಷ್ಟೊಂದು ದೂರ ಓಡಿಸ್ಕೊಂಡು ಗಾಡಿ ಬಂದಿದ್ದೀರಾ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ಈ ಮಿಷನ್ ಸ್ಟಾರ್ಟ್ ಮಾಡಿ ಬೆಂಗಳೂರು ತಲುಪುವವರೆಗೂ ಮತ್ತೆ ಇದು ನಾನು ಓಡಿಸಿ ಬಂದಿರೋದು ಆಗಿರ್ಬೋದು. ಮತ್ತೆ ನನಗೆ ಜನಗಳ ಸಹಾಯ, ಪೊಲೀಸರು ಸಹಾಯ ಸಿಕ್ಬಿಟ್ಟು ನಾನು ಇಲ್ಲಿಗೆ ಮಾಡ್ರಿ ಮೇಡಮ್. ನಮ್ಮ ಬ್ಯಾಕ್ ಮಂಗಳೂರಿಂದ ಬೆಂಗಳೂರುವರೆಗೂ ಬರುವಂತದ್ದು ಸುಮ್ಮನೆ ಕೇಬಲ್. ಹೌದಾ? ನೀವು ಯಾವ ರೀತಿ ಒಂದು ಮೆಂಟಲಿ ಪ್ರಿಪೇರ್ ಆಗಿದ್ರಿ ಅಂತ? ಆಲ್ರೆಡಿ ಇದೊಂದು ತುಂಬ ರಿಸ್ಕ್ ಕೇಸು. ಇದು ನನಗೊಂದು 5 ಅವರ್ಸಲ್ಲಿ ರೀಚ್ ಆಗ್ಬೋದು ಅಂತ ನನ್ನೊಂದು ಅಭಿಪ್ರಾಯ ಇತ್ತು. ಆಲ್ರೆಡಿ ಆಮೇಲೆ 0 ಟ್ರಾಫಿಕ್ ಕೊಟ್ಟರಲ್ವಾ, ತುಂಬ ಆಮೇಲೆ ಸಂತೋಷ ಆಯಿತು. ಇನ್ನೂ ಒಂದು 4 ಅವರ್ಸಲ್ಲಿ ನನಗೆ ರೀಚ್ ಮಾಡ್ಬೋದು ಅಂತ, ಈ ಮಗುವನ್ನು ಉಳಿಸ್ಬೋದು. ಆಲ್ರೆಡಿ ಅಲ್ಲಿ ಸದನಗರ ಹಾಸ್ಪಿಟಲ್ ಇದು ತುಂಬ ಕಂಡೀಷನ್ ಪ್ರಾಬ್ಲಮ್ ಇದೆ. ಆದಷ್ಟು ಬೇಗ 4 ಅವರ್ಸಲ್ಲಿ ರೀಚ್ ಮಾಡಬೇಕು ಅಂತ ಹೇಳಿ